ಇಂದು ಸಂಜೆಗೆ ಸ್ವಾಗತ. ನಾನು ಶ್ರುತಿ. ನಿನ್ನೆ ಶೃಂಗೇರಿಯ ತನಿಕೋಡು ಚೆಕ್ಪೋಸ್ಟ್ ಬಳಿ ನಡೆದ ಶೂಟೌಟ್ ಪ್ರಕರಣದಲ್ಲಿ ಸಂಘ ಪರಿವಾರ ಪೊಲೀಸರ ಕೈವಾಡವಿದೆ ಅಂತ ಆರೋಪಿಸಿ ದಕ್ಷಿಣ ಕನ್ನಡ ಡಿಸಿ ಕಚೇರಿ ಎದುರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ರು. ಇನ್ನು ಇದೇ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸುವಂತೆ ಪಿಎಫ್ಐ ಕಾರ್ಯಕರ್ತರು ಮನವಿ ಮಾಡಿದ್ರು. ಈಗಾಗಲೇ ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ಸಿಐಡಿಗೆ ಒಪ್ಪಿಸಿದೆ. ನಿಮ್ಮಯ ಮೋಸವ ಅರಿತೆವು ನಾವು, ಜಿಂದಾಬಾದ್ ಜಿಂದಾಬಾದ್ ಪಾಪ್ಯುಲರ್ ಫಲವನ್ನು ಉಣ್ಣುವಿರಿ, ಎಚ್ಚರಿಕೆ ನಿಮಗೆ ಎಚ್ಚರಿಕೆ, ನೀವು ಮಾಡಿದಿರಿ ಅದರ ಫಲವನ್ನು ಉಣ್ಣುವಿರಿ, ಕೆಟ್ಟ ಕರುಣ ಕಣ್ಣೀರು ಶಾಪ ಹೋಗ ನಮಗೆಲ್ಲ. ಜಿಂದಾಬಾದ್ ಜಿಂದಾಬಾದ್. ನಿನ್ನೆಷ್ಟೇ ಶೃಂಗೇರಿಯ ತನಿಕೋಡು ಚೆಕ್ಪೋಸ್ಟ್ ಬಳಿ ಗೂಡ್ಸ್ ಆಟೋದಲ್ಲಿ ದನಗಳನ್ನ ಸಾಗಿಸ್ತಾ ಇದ್ದ ಯುವಕರಲ್ಲಿ ಓರ್ವ ಯುವಕನನ್ನ ನಕ್ಸಲರು ಅಂತ ತಿಳ್ಕೊಂಡು ನಕ್ಸಲ್ ನಿಗ್ರಹ ಪಡೆ ಶೂಟೌಟ್ ಮಾಡಿತು. ಇನ್ನು ಈ ಶೂಟೌಟ್ ಹಿಂದೆ ಸಂಘ ಪರಿವಾರದ ಕೈವಾಡವಿದೆ, ಜೊತೆಗೆ ಪೊಲೀಸರ ಕೈವಾಡವಿದೆ. ಇದು ಉದ್ದೇಶಪೂರ್ವಕವಾಗಿ ನಡೆದಿರುವ ಒಂದು ಎನ್ಕೌಂಟರ್ ಅಂತ ಆರೋಪಿಸಿ ಇದೀಗ ಡಿಸಿ ಕಚೇರಿ ಮುಂದೆ ಸಾವಿರಾರು ಕಾರ್ಯಕರ್ತರು ಪಾಲ್ಗೊಂಡು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನ ವಹಿಸಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರಾಜೇಶ್ ನೀಡ್ತಾರೆ. ರಾಜೇಶ್, ಇದೀಗ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸ್ತಾ ಇರುವಂತಹ ಕಾರ್ಯಕರ್ತರು ಏನೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಪ್ರತಿಭಟನೆ ನಡೆಸ್ತಾ ಇದ್ದಾರೆ? ಶ್ರುತಿ, ಏನು ನಿನ್ನೆ ಒಂದು ಎನ್ಕೌಂಟರ್ ನಡೆದಿತ್ತು ತೀರ್ಥಹಳ್ಳಿ ಚೆಕ್ ಪೋಸ್ಟ್ ಬಳಿಯಲ್ಲಿ. ಈ ಒಂದು ಎನ್ಕೌಂಟರ್ ಹಿಂದೆ ಸಂಘ ಪರಿವಾರ ಮತ್ತು ಪೊಲೀಸರ ಒಂದು ಅಪವಿತ್ರವಾದ ಒಂದು ಮೈತ್ರಿ ಇದೆ. ಆ ಹಿನ್ನೆಲೆಯಲ್ಲಿ ಏನು ದನ ಸಾಗಾಟ ಮಾಡ್ತಿದ್ದಾರೆ ಅಂತ ಹೇಳುವ ಹಿನ್ನೆಲೆಯಲ್ಲಿ ಅವರ ಮೇಲೆ ಒಂದು ಗುಂಡಿನ ದಾಳಿಯನ್ನ ಈ ಎಎನ್ಎಫ್ ಸಿಬ್ಬಂದಿ ಮಾಡಿದ್ದಾರೆ ಅಂತ ಒಂದು ಪ್ರಮುಖವಾದಂತಹ ಆರೋಪವನ್ನ ಪಿಎಫ್ಐ ಸಂಘಟನೆ ಒಂದು ಮಾಡಿದ್ದಾರೆ. ಮತ್ತು ಇದ್ರ ಜೊತೆಗೆ ಈ ಒಂದು ತನಿಖೆಯನ್ನು ಈಗಾಗಲೇ ಸಿಐಡಿಗೆ ಒಪ್ಪಿಸಲಾಗಿದೆ ಅಂತ ಹೇಳುವಂಥದ್ದು ಇದು ಕೂಡ ಸರಿಯಾದ ಕ್ರಮ ಅಲ್ಲ. ಸರ್ಕಾರ ಈ ತನಿಖೆಯಿಂದ ಹಿಂದೆ ಜಾಗ್ತದೆ. ಇದು ಸರಿಯಾಗಿ ಇವರು ತನಿಖೆಯನ್ನು ಸಿಐಡಿನ ಮಾಡ್ಲಿಕ್ಕೆ ಸಾಧ್ಯ ಆಗುವುದು. ಹೀಗಾಗಿ ಇದನ್ನ ಸಿಬಿಐಗೆ ಒಪ್ಪಿಸಬೇಕು. ಈ ಪ್ರಕರಣದ ಹಿಂದೆ ಯಾಕಾಗಿ ಯಾವ ಗುಂಡು ಹಾರಾಟ ನಡೆದಿತ್ತು ಹೇಳುವಂಥದ್ದು ಕೂಡ ಸರಿಯಾದ ರೀತಿಯ ತನಿಖೆ ಆಗಬೇಕು ಸಿಬಿಐ ಸೂಕ್ತ. ಹಾಗಾಗಿ ಏನು ಒಂದು ಫೈರಿಂಗ್ ಮಾಡಿದಾನೆ ಆ ಸಿಬ್ಬಂದಿಯನ್ನ ಅಮಾನತ್ ಮಾಡಬೇಕು ಮತ್ತು ಅಲ್ಲಿದ್ದ ಅಷ್ಟು ಜನ ಸಿಬ್ಬಂದಿಗಳನ್ನು ಕೂಡ ವಿಚಾರಣೆಗೊಳಪಡಿಸಬೇಕು ಮತ್ತು ಅವರನ್ನು ಕೂಡ ಅಮಾನತ್ ಮಾಡಬೇಕು. ಆ ಅಮಾನತ್ ಮಾಡಿದ ಬಳಿಕ ಈ ತನಿಖೆಯನ್ನ ಮುಂದುವರಿಸಬೇಕು ಅನ್ನುವಂಥದ್ದು ಇವರ ಪ್ರಮುಖವಾದ ಬೇಡಿಕೆ ಆಗಿದೆ. ಹೀಗಾಗಿ ಇವತ್ತು ಸಂಜೆ ಸುಮಾರು 4:15 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪ್ರತಿಭಟನೆ ಮುಖಾಂತರ ಈಗ ಇದು ಪ್ರಥಮ ಬಾರಿಯಾಗಿ ನಾವು ಈ ಒಂದು ಒತ್ತಾಯವನ್ನ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ. ಆದ್ರೆ ಇದಕ್ಕೆ ಸರಿಯಾಗಿ ಸ್ಪಂದಿಸಿದ್ರೆ ರಾಜ್ಯ ಮಟ್ಟದಲ್ಲೂ ಮತ್ತು ಜಿಲ್ಲಾದ್ಯಂತ ಒಂದು ಇದಕ್ಕೆ ತೀವ್ರವಾದಂತಹ ಹೋರಾಟಕ್ಕೆ ನಾವು ಮುಂದಾಗ್ತೇವೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಈ ಸಂಘಟನೆಯವರಿಗೆ ನೀಡಿದ್ದಾರೆ. ರಾಜೇಶ್, ಇದಕ್ಕೆ ಜಿಲ್ಲಾಧಿಕಾರಿಗಳೇನಾದ್ರೂ ಪ್ರತಿಕ್ರಿಯಿಸಿದಾರಾ? ಡಿಸಿ ಕಚೇರಿ ಮುಂದೆನೆ ಪ್ರತಿಭಟನೆ ನಡೀತಾ ಇರುವಂತದ್ದು, ಯಾರು ಅಧಿಕಾರಿಗಳು ಬಂದಿದ್ದಾರಾ ಇದಕ್ಕೆ? ಇಲ್ಲ, ಈಗಂದ್ರೆ ಇವತ್ತು ಈ ಒಂದು ಏನ್ ಪ್ರತಿಭಟನೆ ನಡೆದಿತ್ತು, ಪ್ರತಿಭಟನೆ ಮುಖಾಂತರ ಒಂದು ಮನವಿಯನ್ನ ಅಲ್ಲಿನ ಅಧಿಕಾರಿಗಳು ಸ್ವೀಕರಿಸಿದಾಗ ಜಿಲ್ಲಾಧಿಕಾರಿಗಳಿಗೆ ಅದನ್ನ ತಲುಪಿಸಲಾಗಿದೆ. ಆದ್ರೆ ಈ ಒಂದು ಪ್ರತಿಭಟನೆ ಸಾಂಕೇತಿಕವಾಗಿ ಮತ್ತು ಈ ಕೇವಲ ಒಂದು ಸಿಐಡಿಗೆ ಒಪ್ಪಿಸಿರುವಂತಹ ಹಿನ್ನೆಲೆಯಲ್ಲಿ ನಡೆದಿರುವಂತಹ ಪ್ರತಿಭಟನೆ. ಯಾಕೆಂತ ಹೇಳಿದ್ರೆ ಈ ಅಕೌಂಟ್ ಮಾಡುವ ಸಂದರ್ಭದಲ್ಲಿ ಯಾಕೆಂದ್ರೆ ಈ ತೀರ್ಥಹಳ್ಳಿ ಆಗುಂಬೆ ಇರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ಎಎನ್ಎಫ್ ನವರು ಕಾರ್ಯಾಚರಿಸ್ತಾರೆ. ರಾತ್ರಿ ವೇಳೆ ಒಂದು ಈ ರೀತಿಯಾಗಿ ಏನು ತಪ್ಪಿನಿಂದಾಗಿ ಒಂದು ಈ ರೀತಿಯ ಎನ್ಕೌಂಟರ್ ಮಾಡಿದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಯಾವ ರೀತಿ ಆಗ್ಬಹುದು. ಹಾಗಾದ್ರೆ ಈ ಒಂದು ಎನ್ಕೌಂಟರ್ ತಪ್ಪಿನಿಂದಾಗಿರುವಂತದಲ್ಲ, ಇದು ನಿಜವಾಗಿ ಒಂದು ಅವರು ಉದ್ದೇಶಪೂರ್ವಕವಾಗಿ ಮಾಡಿರುವಂತದ್ದು ಇವರ ಪ್ರಮುಖವಾಗಿರುವಂತಹ ಆರೋಪ. ಸಾಮಾನ್ಯವಾಗಿ ಎಎನ್ಎಫ್ ನ ಏನ್ ಸಿಬ್ಬಂದಿಗಳಿದ್ದಾರೆ ಅವರಿಗೆ ನಕ್ಸಲರು ಯಾರು, ಜನಸಾಮಾನ್ಯರು ಯಾರು ಅಂತದನ್ನ ಬಹಳಷ್ಟು ದೂರದಲ್ಲೇ ಅವರು ಗುರುತಿದ್ದಾರೆ. ಮತ್ತು ಇಲ್ಲಿ ಒಂದು ವಾಹನ ನಿಲ್ಲಿಸಿದ ಬಳಿಕ ಇನ್ ಚೆಕ್ ಪೋಸ್ಟ್ ಅಲ್ಲಿ ಅದರ ದಾಖಲೆಗಳನ್ನು ತೋರಿಸಲಿಕ್ಕೆ ಈ ರೀತಿಯಾಗಿ ಆಗಿರುವಂತಹ ಅಟ್ಯಾಕ್ ಆಗಿದ್ದ ಕಾರಣ ಇದರ ಹಿಂದೆ ನಿಜವಾಗಿ ಒಂದು ಷಡ್ಯಂತ್ರ ಇದೆ ಅಂತ ಹೇಳುವಂಥದ್ದು ಅವರ ಆರೋಪ. ಹಾಗಾಗಿ ಆ ಒಂದು ಎಲ್ಲ ಮನವಿಗಳನ್ನ ಮತ್ತು ಅದರ ಆರೋಪಗಳನ್ನಿರುವಂತಹ ಒಂದು ಕಾಪಿಯನ್ನ ಜಿಲ್ಲಾಧಿಕಾರಿಗಳಿಗೆ ನೀಡಿದ್ದಾರೆ. ಈಗ ಇದನ್ನ ಮನವಿಯನ್ನ ಸರ್ಕಾರಕ್ಕೆ ತಲುಪಿಸಬೇಕು, ಆ ಮೂಲಕ ಇದಕ್ಕೆ ಸರಿಯಾದ ನ್ಯಾಯ ಒದಗಿಸಬೇಕು ಅನ್ನೋದು ಒತ್ತಾಯ ಅಷ್ಟೇ. ಧನ್ಯವಾದ ರಾಜೇಶ್.